ಪ್ರೊಫಾಟಿಕ್ ವರ್ಡ್ ಹೇಳ್ತಾ ಇದ್ದೇನೆ, ಪವಿತ್ರವಾಣಿ. ಎಲ್ಲ ಕಡೆ ಜನ ದೇವರ ವಾಕ್ಯಗಳು ಹಬ್ಬುತ್ತವೆ, ಎಲ್ಲ ಕಡೆ ದೇವರ ಆತ್ಮಗಳು ತುಂಬಲ್ಪಡ್ತದೆ. ನಂಬಲಾರದವನು ಬಿ ನಂಬಲಿಕ್ಕೆ ಶುರು ಮಾಡ್ತಾನೆ. ಯಾರ್ಯಾರು ದೇವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೋ ಅವ್ರ ಮಧ್ಯದಲ್ಲೇ ಸಾಯ್ತಾ ಅಂತರಾಗಿರ್ತಾರೆ. ನೋಡ್ತೀರಾ, ಬಹಳ ಬೇಗವಾಗಿ ದೇವರಿಗೆ ಕಾಂಪಿಟೇಷನ್ ತಗೊಳ್ಳಿನವನು, ದೇವರಿಗೆ ಜಿದ್ದಿಗೆ ಬಿದ್ದಿನವನು, ದೇವರ ದುಶ್ಮನ್ ಯಾವನಾದ ದೇವರ ದುಶ್ಮನ್ ಆಗಿದ್ರೆ ಅವನು ಮಧ್ಯಾಹ್ನದಲ್ಲೇ ರಾತ್ರಿ ದೇವರು ತೋರಿಸ್ತಾನೆ ಅವನಿಗೆ. ಫಿನಿಶ್. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನು 2 ವರ್ಷದಲ್ಲಿ ಇಷ್ಟು ಅಪರಿತವಾಗಿ ದೇವರ ಬೆಂಕಿ ಭೂಮಿ ಮೇಲೆ ಬರೋದಿದೆ. ಇನ್ನು 2 ವರ್ಷದಲ್ಲಿ ದೇವ ಪ್ರಸನ್ನತೆ ಮೂಲೆ ಮೂಲೆಗೆ ರೀಚ್ ಆಗ್ಲಿಕ್ಕಿದೆ. ಅವ ಕಂಟ್ರೋಲ್ ಮಾಡೋರು ಯಾರು ಬಿ ಇಲ್ಲ. ಯಾಕೆ ಗೊತ್ತಾ, ಯಾವನಾದ್ರೂ ಕಂಟ್ರೋಲ್ ಮಾಡಿದ್ರೆ ಅವನ ಮಶಾಣ, ಅವನ ಸಾವು, ಅವನ ಖುದ್ದು ಬಲಿ ತಿಳ್ಕೊಂಡಂಗ. ಯಾರಾದ್ರೂ ವಿರೋಧಿಗಳಿದ್ರೆ ಖುದ್ದು ಅವ್ರ ವಿರೋಧಿಗಳು ಬಿಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಗೊತ್ತಾ, ಇದು ಟೈಮ್ ದೇವರ ಆತ್ಮ ರೆಡಿ ಮಾಡ್ತಾ ಇದ್ದಾನೆ. ಇನ್ನು 2 ವರ್ಷದಲ್ಲಿ ಬಹಳ ಜನ ಚೇಂಜ್ ಆಗ್ತಾರೆ. 2 ವರ್ಷದಲ್ಲಿ ಯಾರ್ಯಾರು ನಂಬಲಿಲ್ಲೋ ಮೊದಲು ಅವರೇ ಪ್ರೇಯರ್ ಮಾಡ್ತಾರೆ, ಅವರೇ ದೇವರ ಆತ್ಮಗಳು ಹೊಂದ್ಕೊಳ್ಳಿಕ್ಕೆ ರೆಡಿ ಆಗ್ತಾರೆ. ಹಲ್ಲೆಲೂಯ. ಕೊನೆಯವರು ಮೊದಲನೇಲಾಗ್ತಾರೆ, ಮೊದಲನೇವರು ಕೊನೆಯರಾಗಿ ಹೋಗ್ತಾರೆ. ಹಲ್ಲೆಲೂಯ. ಯಾರ್ಯಾರು ದೇವರಿಗೆ ಬೇಡ ಅಂದಾರ ನೋಡ್ರಿ, ಇವತ್ತು ನಿಮ್ಮ ಸ್ನೇಹಿತರು, ಬಂಧು ಮಿತ್ರರು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಊರು ಜನರು, ಅವ್ರಿಗೆ ನೀವು ಹೇಳಿದರೆ ಚರ್ಚಿಗೆ ನಡ್ರಿ ಅಂತ ಹೇಳಿರ್ಬೋದು, ಅವ್ರು ವಲ್ಲ ಅಂದಿರ್ಬೋದು. ಅವ್ರ ಪಿರಿಯಡು ಮುಂದದ ಬರೋದಿಲ್ಲ. ಹಲ್ಲೆಲೂಯ.